Hi, welcome to the video number 2 of linear momentum. It is this session 7. So in this session 7 we will discuss about the center of mass of a system of particles. The system of particles consisting of any number of particles. Suppose if the system consisting of one particle, then it is said to be one particle system. And if the system consisting of two particles, then it is two particle system. And if the system consisting of n particles, then it is said to be n particle system. Suppose take a ball and thrown into the space, then it is a system of one particle. Suppose we take the gun and the bullet, or bullet fired from a gun, then it is a system of two particles. One is the gun and another one is the bullet. Bullet is one particle and the gun is considered as another particle. Here both are the system of two particles. Suppose if we consider a rigid body consisting of n number of particles, then it is said to be the system of n particles. So in this session we will see the center of mass, how to represent the center of mass, and what is the definition of center of mass, how it is applied to the two particle system, one particle system and n particle systems. Here, if the system consisting of n particles or any particles, the motion of that body is represented by the complex function. We cannot represent the motion of each and every particle in a rigid body. ಈಗ ರಿಜಿಡ್ ಬಾಡಿ ಅನ್ನೋದು ಇರುತ್ತೆ, ಪ್ರತಿಯೊಂದು ಪಾರ್ಟಿಕಲ್ಗೂ ನಾವು ಮೋಷನನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ನಾವು ಆ ಮೋಷನ್ ಆಫ್ ದಿ ಬಾಡಿಯನ್ನು ನಾವು ಸೆಂಟರ್ ಆಫ್ ಮಾಸ್ ಮೋಷನ್ ಎಷ್ಟು ಇರುತ್ತೋ ಅದರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಿ ವಿಲ್ ರೆಪ್ರೆಸೆಂಟ್ ದಿ ಮೋಷನ್ ಆಫ್ ದಿ ರಿಜಿಡ್ ಬಾಡಿ ಬೈ ದಿ ಸೆಂಟರ್ ಆಫ್ ಮಾಸ್. ಸೊ ದಿ ಸೆಂಟರ್ ಆಫ್ ಮಾಸ್ is a point where all the mass of the body is concentrated and all the external forces applied at that point. ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತಲ್ವ, ಯಾವುದೇ ಒಂದು ಬಾಡಿಯಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಬಾಡಿ ಸೆಂಟರ್ ಆಫ್ ಮಾಸ್ ಮೇಲೆ ನಾವು ಏನು ಹೊರಗಿನಿಂದ ಒಂದು ಬಲ ಪ್ರಯೋಗನ ಮಾಡ್ತೀವಿ ಅದು ಆ ಪಾಯಿಂಟ್ ಮೇಲೆ ಆಕ್ಟ್ ಆಗುತ್ತೆ. ಆಮೇಲೆ ಆ ಒಂದು ಪಾಯಿಂಟಲ್ಲಿ ಟೋಟಲ್ ಬಾಡಿನ ಮಾಸ್ ಅನ್ನೋದು ಕಾನ್ಸಂಟ್ರೇಟ್ ಆಗಿರುತ್ತೆ. ಯಾವ ಥರ ಕಾನ್ಸಂಟ್ರೇಟ್ ಆಗಿರುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋಣ. ಸೊ ಲೆಟ್ಸ್ ಟೇಕ್ ದಿ ಸರ್ಕ್ಯುಲರ್ ಡಿಸ್ಕ್. ಒಂದು ಸರ್ಕ್ಯುಲರ್ ಡಿಸ್ಕನ್ನು ತಗೋಣ. ಸೊ ನಮಗೆಲ್ಲ ಗೊತ್ತೇ ಇದೆ, ಈ ಸರ್ಕ್ಯುಲರ್ ಡಿಸ್ಕನ್ನು ನಾವು ಒಂದು ಫಿಂಗರ್ ಟಿಪ್ಪಲ್ಲಿ ಇದನ್ನು ನಿಲ್ಲಿಸ್ಬೋದು, ಅಂದರೆ ಫಿಂಗರ್ ಟಿಪ್ಪಲ್ಲಿ ನಿಲ್ಲಿಸ್ಬೋದು. ಒಂದು ಫಿಂಗರ್ ಟಿಪ್ ಮೇಲೆ ಇದನ್ನು ನಿಲ್ಲಿಸೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಸೊ ಆ ಒಂದು ಫಿಂಗರ್ ಟಿಪ್ ಮೇಲೆ ನಿಂತ್ಕೊಳ್ಳುತ್ತೆ ಇದು. ಸೊ ಇಫ್ ಇಟ್ ಇಸ್ ಸ್ಟಾಂಡಿಂಗ್ ಆನ್ ದಿ ಫಿಂಗರ್ ಟಿಪ್, ದೆನ್ ದಟ್ ಪಾಯಿಂಟ್ ಈಸ್ ದಿ ಸೆಂಟರ್ ಆಫ್ ಮಾಸ್. ಅಂದರೆ ಸೆಂಟರ್ ಆಫ್ ಮಾಸ್ನ ಮೇಲೆ ಇದು ನಿಂತ್ಕೊಂಡಿದೆ. ಅಂದರೆ ಈ ಪಾಯಿಂಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ಗಳು ಅಪ್ಲೈ ಆಗುತ್ತೆ. ಸೊ ಅದರಿಂದ ನಾವು ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಆ ಒಂದು ಪಾಯಿಂಟ್ ಮೇಲೆ ಅಪ್ಲೈ ಆಗುತ್ತೆ ಅದು. ನಾವು ದಿ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಡಿ ಈಸ್ ಅಟ್ ದಿಸ್ ಪೊಸಿಷನ್. ಇಫ್ ಸೊ ವಾಟ್ ಈಸ್ ದಿ ಸೆಂಟರ್ ಆಫ್ ಮಾಸ್? ಇಟ್ ಈಸ್ ದಿ ಪಾಯಿಂಟ್ where all the mass of the body is concentrated and all the external forces are applied there. ಈ ಒಂದು ಪಾಯಿಂಟಲ್ಲಿ ಎಲ್ಲ ಒಂದು ಮಾಸ್ ಆಫ್ ದಿ ಬಾಡಿ ಅನ್ನೋದು ಕಾನ್ಸಂಟ್ರೇಟ್ ಆಗಿರುತ್ತೆ, ಮತ್ತು ನಾವು ಹೊರಗಿನಿಂದ ಬಲ ಪ್ರಯೋಗ ಮಾಡಿದ್ರೆ ಆ ಒಂದು ಬಲ ಅನ್ನೋದು ಈ ಒಂದು ಪಾಯಿಂಟ್ ಮೇಲೆ ಆ್ಯಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಸಪೋಸ್ ಲೆಟ್ಸ್ ಟೇಕ್ ದಿ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಟೂ ಪಾರ್ಟಿಕಲ್ಸ್. ಈ ಒಂದು ಸೆಂಟರ್ ಆಫ್ ಮಾಸ್ ಅನ್ನೋದು ನಮಗೆ ಯಾಕೆ ಯೂಸ್ ಆಗುತ್ತೆ ಅಂದರೆ, ಸೊ ಕೊಲಿಷನ್ಸ್ ಇರುತ್ತೆ, ಸ್ಪೇಸಲ್ಲಿ ಕೊಲಿಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಆಮೇಲೆ ರಿಜಿಡ್ ಬಾಡಿ ಡೈನಾಮಿಕ್ಸನ್ನು ಅನಲೈಸ್ ಮಾಡಲಿಕ್ಕೆ ನಾವು ಈ ಒಂದು ಸೆಂಟರ್ ಆಫ್ ಮಾಸ್ ಅನ್ನೋದು ಯೂಸ್ ಆಗುತ್ತೆ.
ಈ ಒಂದು 2 ಪಾರ್ಟಿಕಲ್ ಸಿಸ್ಟಮನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು ಪಾರ್ಟಿಕಲ್ ಮಾಸ್ 1 ಆ್ಯಂಡ್ ದಿ ಸೆಕೆಂಡ್ ಪಾರ್ಟಿಕಲ್ ಮಾಸ್ 2. ಎರಡು ಪಾರ್ಟಿಕಲ್ಸ್ನ ಸೆಂಟರ್ ಆಫ್ ಮಾಸ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಈ ಎಕ್ಸಾಕ್ಟ್ಲಿ ಸೆಂಟರ್ ಇರುತ್ತೆ. ಯಾವಾಗ ವೆನ್ ದಿ ಮಾಸ್ ಆಫ್ ದಿ ಬಾಡಿ ಈಸ್ ಈಕ್ವಲ್ ಟು ಮಾಸ್ 2, ದೆನ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಡಿ ಈಸ್ ಎಕ್ಸಾಕ್ಟ್ಲಿ ದಿ ಸೆಂಟರ್. If you take the coordinate system and represent it by the coordinate system, then the center of mass of this body is RCOM. The position of the mass 1 is R1 from the origin. So here origin of the coordinate system anta consider ಮಾಡಬೇಕು. ಸೊ ಇದು ಕೋಆರ್ಡಿನೇಟ್ ಸಿಸ್ಟಮ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಈಗ ಇದು ಸ್ಪೇಸಲ್ಲಿದೆ. ಸ್ಪೇಸ್ ಮೀನ್ಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸ್ಪೇಸ್ ಅಂದರೆ ಈಗ ಸಪೋಸ್ ನಾವು ಒಂದು ಎರಡು ಬಾಲ್ಸನ್ನು ನಾವು ಜಾಯಿಂಟ್ ಮಾಡಿ ಮೇಲೆ ಎಸೆದ್ರೆ ಅದು ಯಾವ ಥರ ಇರುತ್ತೋ ಆ ಒಂದು ಸಿಸ್ಟಮ್ನ ಇಮೇಜಿನ್ ಮಾಡ್ಕೊಳ್ಳಿ. ಈಗ ಎರಡು ಬಾಲನ್ನು ಒಂದು ಸ್ಟಿಕ್ಗೆ ಒಂದು ಸೈಡ್ ಒಂದು ಬಾಲು, ಇನ್ನೊಂದು ಸೈಡ್ ಇನ್ನೊಂದು ಬಾಲು ನೀವು ಅದನ್ನು ಎಸೆದಾಗ, ಅಂದರೆ ಸ್ಪೇಸಲ್ಲಿ ಎಸೆದಾಗ ಯಾವ ಥರ ಕಾಣಿಸುತ್ತೆ, ಆಗ ಆ ಸಿಸ್ಟಮ್ ಯಾವ ಥರ ಕಾಣಿಸುತ್ತೆ ಅದೇ ಥರ ಇದು ಕಾಣಿಸುತ್ತೆ. ಸೊ ಈಗ ಅದರ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ, ಸಪೋಸ್ ಇಲ್ಲಿ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂತ ತಿಳ್ತೀವಿ. ಎಕ್ಸಾಕ್ಟ್ ಎಟ್ ದಿ ಸೆಂಟರ್ ಇರುತ್ತೆ. ಯಾವಾಗ ಆ ಎರಡು ಬಾಡೀಸು ಸೇಮ್ ಮಾಸ್ ಇದ್ದಾಗ. ನಾವು ಯು ಕ್ಯಾನ್ ರೆಪ್ರೆಸೆಂಟ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಒನ್ ಎಸ್ RCOM. ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು M1 ಅಂದರೆ ಮಾಸ್ ಆಫ್ ದಿ ಫಸ್ಟ್ ಬಾಡಿ ಆ್ಯಂಡ್ R1 ಅಂದರೆ ಪೊಸಿಷನ್ ಆಫ್ ದಿಸ್ ಫ್ರಮ್ ದಿಸ್ ಒರಿಜಿನ್. ಸೊ ಇದು ಈ R1 ಪ್ಲಸ್ ಮಾಸ್ ಆಫ್ ದಿ ಸೆಕೆಂಡ್ ಪಾರ್ಟಿಕಲ್ ಇಂಟು ಪೊಸಿಷನ್ ಆಫ್ ದಿ ಸೆಕೆಂಡ್ ಪಾರ್ಟಿಕಲ್ ಫ್ರಮ್ ದಿ ಒರಿಜಿನ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಈಗ ದಿ ಪೊಸಿಷನ್ ಆಫ್ ಟು ಪಾರ್ಟಿಕಲ್ ಸಿಸ್ಟಮ್ ಇನ್ ದಿ ಸ್ಪೇಸ್ is represented by RCOM is equal to M1 R1 plus M2 R2 by total mass. Mass of the particle and its position plus mass of the second particle and its position divided by total mass of the system. R vector is consisting of RCOM is equal to XCOM I plus YCOM J plus ZCOM K. ಅಂದರೆ ಆರ್ ವೆಕ್ಟರ್ ಅನ್ನೋದು 3 ಕಾಂಪೊನೆಂಟ್ಸಿಂದ ಮಾಡಲ್ಪಟ್ಟಿದೆ. ಸೊ ಫಸ್ಟ್ ಕಾಂಪೊನೆಂಟ್ ಈಸ್ XCOM, ಸೆಕೆಂಡ್ ಕಾಂಪೊನೆಂಟ್ YCOM ಆ್ಯಂಡ್ ಥರ್ಡ್ ಕಾಂಪೊನೆಂಟ್ ಈಸ್ ZCOM. ನಾವು ಲೆಟ್ಸ್ ಸಿ ವಾಟ್ ಈಸ್ ದಿ ಫಸ್ಟ್ ಕಾಂಪೊನೆಂಟ್ XCOM. ಈಗ ಅಬ್ಸರ್ವರ್ ಇಲ್ಲಿದೆ ಅನ್ನೋದು ತಿಳ್ಕೊಳ್ಳಿ, ಅಂದರೆ ಒರಿಜಿನ್ ಹತ್ರ ಇದ್ದಾರೆ ಅಂತ ತಿಳ್ಕೊಂಡ್ರೆ, ಸೊ ಈ ಅಬ್ಸರ್ವರ್ಗೆ ಫಸ್ಟ್ ಪಾರ್ಟಿಕಲ್ ಎಷ್ಟು ದೂರದಲ್ಲಿದೆ, X1 ದೂರದಲ್ಲಿದೆ, ಸೆಕೆಂಡ್ ಪಾರ್ಟಿಕಲ್ X2 ದೂರದಲ್ಲಿದೆ. ಹೀಗಿದ್ದಾಗ ಮಾಸ್ ಆಫ್ ದಿ ಫಸ್ಟ್ ಪಾರ್ಟಿಕಲ್ ಆ್ಯಂಡ್ ಇಟ್ಸ್ ಪೊಸಿಷನ್ ಪ್ಲಸ್ ಮಾಸ್ ಆಫ್ ದಿ ಸೆಕೆಂಡ್ ಪಾರ್ಟಿಕಲ್ ಆ್ಯಂಡ್ ಇಟ್ಸ್ ಪೊಸಿಷನ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಈ ಥರ ನಾವು ರೆಪ್ರೆಸೆಂಟ್ ಮಾಡಬೇಕು. ಅಂದರೆ ಸೆಂಟರ್ ಆಫ್ ಮಾಸನ್ನು ನಾವು ಈ ಒಂದು ಎಕ್ಸ್ಪ್ರೆಷನಿಂದ ರೆಪ್ರೆಸೆಂಟ್ ಮಾಡ್ಬೋದು. ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 2 particles along the x-axis by this one. Suppose if the coordinate system is moving and coinciding with the first particle like this, x1 becomes 0. Now what about x2? x2 is equal to distance between two masses d, that is the center of mass becomes d by 2 for 2 identical particles. ಎರಡು ಪಾರ್ಟಿಕಲ್ಸನ್ನು ನಾವು ತೊಗೊಂಡ್ರೆ ಅದರ ಸೆಂಟರ್ ಆಫ್ ಮಾಸ್ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿರುತ್ತೆ. ಸೊ ಅದು ನಾವೀಗ ಬಂದಿದೆ. ಯಾವ ಥರ ಎರಡು ಪಾರ್ಟಿಕಲ್ಸ್ ಸೇಮ್ ಇದ್ದಾಗ M1 is equal to M2 ಆಗುತ್ತೆ, X1 ಅನ್ನೋದು 0 ಆಗುತ್ತೆ, ಯಾಕಂದರೆ ಅದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಸೇರಿಕೊಂಡಿದೆ. X2 ಅನ್ನೋದು D ಆಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾರ್ಟಿಕಲ್ಸ್ ಆಗುತ್ತೆ. ಆಗ XCOM ಅನ್ನೋದು D by 2 ಆಗುತ್ತೆ. ದಿಸ್ ಎಕ್ಸ್ಪ್ರೆಷನ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ದಿಸ್ ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್ when x1 is not given and the distance between 2 particles is given, then we can determine the center of mass. ಈಗ ಎರಡು ಪಾರ್ಟಿಕಲ್ಸ್ ಮಧ್ಯೆ ಡಿಸ್ಟೆನ್ಸ್ ಮಾತ್ರ ಕೊಟ್ಟಿರ್ತಾರೆ, ಎರಡು ಪಾರ್ಟಿಕಲ್ಸ್ ಐಡೆಂಟಿಕಲ್ ಅಂತ ಹೇಳಿಬಿಟ್ಟು ಒಂದು ಮಾಸನ್ನು ಕೊಟ್ಟಿರ್ತಾರೆ. ಆಗ ಈ ಸಿಸ್ಟಮ್ನ ಸೆಂಟರ್ ಆಫ್ ಮಾಸನ್ನು ನಾವು ಈಸಿಯಾಗಿ ಡಿಟರ್ಮೈನ್ ಮಾಡ್ಬೋದು. ದಿ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್
two particles without coordinate system, then we can represent like this. It is mass of the first particle and its position from the center of mass, mass of the second particle and its position from the center of mass divided by total mass. X axis ಅಲ್ಲಿ ಎಲ್ಲ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿದ್ದನೆ ಅದನ್ನೇ ನಾವು ರಾಡ್ ಅಂತ ಕರಿತೀವಿ. ಸೊ ಈಗ ರಾಡ್ ಅಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಅನ್ನು ನೋಡೋಣ. Suppose if we take the rod, the center of mass of this rod is exactly at this position. Where? At this position. If we increase the mass on this one, bend because of more mass. To balance this one, ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ the center of mass now is shifting towards the right side. ಯಾವ ಸೈಡು ಮಾಸ್ ಜಾಸ್ತಿ ಇರುತ್ತೋ ಆ ಸೈಡು ಸೆಂಟರ್ ಆಫ್ ಮಾಸ್ ಅನ್ನೋದು ಶಿಫ್ಟ್ ಆಗುತ್ತೆ. On which side the mass is more, that side the center of mass shifts. Now let's see. Now it is mass is balanced because both masses are balanced. We had seen the system consisting of two particles, and if the system consisting of n particles, then suppose we have a coordinate system here along the x-axis. Suppose here we have the mass 1, from here it is x1, from here it is x1, and mass of this particle is m1, and x2 is distance of this particle from this coordinate system. And like this, if n particles are arranged, so this is the nth particle, and this is the distance of nth particle, this is the distance of nth particle, like this. If n particles are arranged along the x-axis, then we can represent the center of mass like this: mass of the first particle and its position plus mass of the second particle and its position, and so on, mass of the nth particle and its position divided by individual masses of all the particles, that is the total mass of the system. So here we can represent it by the summation of all the masses of the particles and positions. So this is sigma only when the system consisting of discrete particles. ಈಗ ಒಂದು ಎಕ್ಸ್ ಆಕ್ಸಿಸ್ ಅಲ್ಲಿ ನಮಗೆ n ಪಾರ್ಟಿಕಲ್ಸ್ ಅರೇಂಜ್ ಆಗಿತ್ತು, ಆಗ ನಾವು ಇದನ್ನು ಡಿಸ್ಕ್ರೀಟ್ ಪಾರ್ಟಿಕಲ್ಸ್ ಅಂತ ತಗೊಂಡು ನಾವು ಸಿಗ್ಮಾ ಅಂತ ತಗೊಂಡಿದ್ವಿ. n ಪಾರ್ಟಿಕಲ್ಸ್ ಬದಲು ದಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆರ್ ಕಂಟಿನ್ಯೂಸ್, ಈಗ ಯಾವುದೇ ಗ್ಯಾಪ್ ಇಲ್ಲದೆ ಅವು ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿದ್ದರೆ ಅದನ್ನು ನಾವು ಇಂಟಿಗ್ರಲ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ m1 m2 m2 ಅಂದರೆ ಟೋಟಲ್ ಮಾಸ್ ಆಫ್ ಆಲ್ ದಿ ಪಾರ್ಟಿಕಲ್ಸ್, ದಟ್ ಗಿವ್ಸ್ ದಿ ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್. ಇಲ್ಲಿ ಎಲ್ಲ ಪಾರ್ಟಿಕಲ್ಸ್ನ ಮಾಸನ್ನು ನಾವು ಕೂಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಮಾಸ್ ಬರುತ್ತೆ. ಸಪೋಸ್ ಇಫ್ ದಿ ಸಿಸ್ಟಮ್ of particles along the y-axis, position of n particle and mass of n particle along the y-axis, m1 mass of the first particle and its position is y1. So here mass of the second particle and y2, mass of the third particle and y3, and so on, mass of the nth particle and yn along the y-axis. That field consisting of x-axis and y-axis. So ಇಲ್ಲಿ ಏನಾದರೂ ನಾವು ಪಾರ್ಟಿಕಲ್ ಕನ್ಸಿಸ್ಟಿಂಗ್ ಆಫ್ 3 ಪಾರ್ಟಿಕಲ್ಸ್ ಏನಾದರೂ ಕನ್ಸಿಡರ್ ಮಾಡಿದ್ರೆ, ಸೊ ಇದು ಪೊಸಿಷನ್ ಆಫ್ ದಿ ಸೆಂಟರ್ ಆಫ್ ಮಾಸನ್ನು ನಾವು ಎಕ್ಸ್ ಸಿ ಒ ಎಮ್ ಆರ್ ಸಿ ಒ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಒ ಎಮ್ ಪ್ಲಸ್ ವೈ ಸಿ ಒ ಎಮ್ ಇಂದ ರೆಪ್ರೆಸೆಂಟ್ ಮಾಡಿ. ಸೊ ಈಗ 2 ಡೈಮೆನ್ಷನಲ್ ಇದ್ದಾಗ ನಮಗೆ ಎಕ್ಸ್ ಸಿ ಒ ಎಮ್ ಆರ್ ಸಿ ಒ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಒ ಎಮ್ ಪ್ಲಸ್ ವೈ ಸಿ ಒ ಎಮ್ ಅಂತ ನಾವು ತಗೋ. ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ along the z-axis, then we can represent that as mn and zn divided by total mass. If the system is in space ಅಂದರೆ 3 dimensional space ಇರುತ್ತೆ, ಇಲ್ಲಿ 3 dimensions ಇರುತ್ತೆ, x axis ಬೇಕು ಮತ್ತು y axis ಬೇಕು ಮತ್ತು z axis ಬೇಕು. is equal to r c o m is equal to x c o m plus y c o m plus z c o m.
ಮೂರಿಂದನೂ ರೆಪ್ರೆಸೆಂಟ್ ಮಾಡ್ತೀವಿ ನಾವು. RCM ಈಸ್ the resultant center of mass of all particles along x, y and z axis. Suppose if the system of particles consisting of n particles where the distribution is continuous. ಈಗ n ಪಾರ್ಟಿಕಲ್ ಸಿಸ್ಟಮ್ ಅಂದರೆ ಸ್ಪೇಸಲ್ಲಿ n ಪಾರ್ಟಿಕಲ್ಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಇದು ಝೆಡ್ ಆಕ್ಸಿಸ್. ಇಲ್ಲಿ ಪೊಸಿಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್, ಇಟ್ ಈಸ್ ದಿ ರಿಜಿಡ್ ಬಾಡಿ. ದಿ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ RCOM. ಈ ಪೊಸಿಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಅನ್ನು ನಾವು RCOM ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವಿ ನೀಡ್, ಸೊ ವಾಟ್ ಈಸ್ ದಿ ಸೆಂಟರ್ ಆಫ್ ಮಾಸ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ and what is the center of mass along the y axis and what is the center of mass along the z axis. So idu x axis, idu y axis and z axis. Now we can represent the position of center of mass of this rigid body in the space by x, y, z when the body is uniformly distributed. This body is continuous and homogeneous body and it is in space. Then we can represent it by RCOM is equal to XCOM plus YCOM plus ZCOM. The x component of center of mass as XCOM and total mass. This is x and its infinitesimal mass. Suppose the system consisting of n particles along the x-axis. So this is along the x-axis. All particles are arranged along the x-axis, n particles. Now we can represent the center of mass of this body as XCOM. Here m is the total mass of this body and x is the position of this infinitesimal mass. Similarly along the y-axis and z-axis we can represent these equations. Suppose if the distribution is homogeneous along the volume, then we can take total mass divided by total volume, or total mass of the system divided by total volume of the system is constant. Two-dimensional lamina idaga total mass divided by total area. If it is distributed along the line, then the total mass divided by total length. I have taken one rod whose density is this one. So here we have to calculate what is the center of mass of this body. dm is equal to density into its position dx. Now let's calculate x dm. So from the equation of center of mass, XCOM is equal to integral infinitesimal mass and its position divided by total mass. X dm is equal to integral from 0 to 1. Take the limits from 0 to 1 and substitute the values. So we will get a by 2 plus ab by 4. Similarly, let's calculate the total mass of the system. Total mass of the system is density into dx. That is from, take the integrals from 0 to 1 and a plus ab x square after multiplying this, and the result is a plus ab by 3. So when you substitute all this, we will get the center of mass is at 3 by 4 into 2 plus b by 3 plus b. So like this it is applicable to determine the center of mass of the body. So in the next class we will discuss about the motion of center of mass.